ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ಖಂಡಿಸಿ ಪ್ರತಿಭಟನೆ ಇದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ಇದು. ನಗರದ ವಿವಿಧ ಕಾಲೇಜು ಹಾಗೆ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಪ್ರತಿಭಟನೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ವಿದ್ಯಾರ್ಥಿಗಳ ಪ್ರೊಟೆಸ್ಟ್. ನಗರದ ವಿವಿಧ ಕಾಲೇಜು ವಿದ್ಯಾರ್ಥಿಗಳಿಂದ ಪ್ರತಿಭಟನೆಯನ್ನ ಇವತ್ತು ಹಮ್ಮಿಕೊಂಡಿದ್ದಾರೆ. ಇದು ಬೆಳಗಾವಿಯಲ್ಲಿ. ಕೃಷ್ಣ ಸರ್ ಏನು ಬರ್ರಿ ಎಲ್ಲರೂ ಏನು ಹೋಗೋದು ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ಖಂಡಿಸಿ ಇವತ್ತು ಬೆಳಗಾವಿಯಲ್ಲಿ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಈ ಒಂದು ಪ್ರತಿಭಟನೆ ಕೂಡ ನಡೀತಾ ಇರುವಂತದ್ದು ಗಮನಿಸಬಹುದು. ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರುವುದು. ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡುವಂತ ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಪ್ರಮುಖವಾಗಿ ಹೋರಾಟವನ್ನು ಕೂಡ ಮಾಡ್ತಿರುವಂತದ್ದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿಗೆ ಈ ಒಂದು ಹೋರಾಟ ಕೂಡ ನಡೀತಾ ಇರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ವಿದ್ಯಾರ್ಥಿಗಳು ಭಾಗಿಯಾಗಿರುವುದು. ಬೆಳಗಾವಿ ನಗರದ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಈ ಒಂದು ಹೋರಾಟದಲ್ಲಿ ಕೂಡ ಈಗಾಗಲೇ ಭಾಗಿಯಾಗಿರುವಂತದ್ದು. ಜೊತೆಗೆ ಈ ಒಂದು ಹೋರಾಟಕ್ಕೆ ಶಾಸಕ ಆಸಿಫ್ ಸೇಠ್ ಅವರ ಪುತ್ರ ಅಮನ್ ಸೇಠ್ ಅವರು ಕೂಡ ಸದ್ಯ ಸಾಥನ್ನ ಕೊಟ್ಟಿದ್ದಾರೆ. ಅವರ ನೇತೃತ್ವದಲ್ಲಿ ಈ ಒಂದು ಹೋರಾಟ ಕೂಡ ನಡೀತಾ ಇರುವಂತದ್ದು. ಒಂದು ಪ್ರಮುಖವಾಗಿ ಇಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಅವರು ಇಲ್ಲಿ ರಾಜೀನಾಮೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡಲಾಗ್ತಿರುವಂತದ್ದು ಗಮನಿಸಲು ಸಾಕಷ್ಟು ಸಂಖ್ಯೆಯಲ್ಲಿ ಹೋರಾಟಗಾರರು ಅವರನ್ನ ನಾನು ಮಾತಾಡ್ತೀನಿ. ಸರ್ ಏನು ಒತ್ತಾಯ ಮಾಡ್ತಾರೆ? ಈ ಪ್ರತಿಭಟನೆ ಇದೆ. ಸ್ಟೂಡೆಂಟ್ಸ್ ಆಕ್ರೋಶದಿದೆ. ನೀಟ್ ಪೇಪರ್ ಲೀಕ್ ಆಗಿದೆ. ಏನು ಅಕೌಂಟಬಿಲಿಟಿ ಇನ್ನ ತಕ ಇಲ್ಲ. ಸುಮಾರು 10 ವರ್ಷದಲ್ಲಿ 150 ಪೇಪರ್ಸ್ ಲೀಕ್ ಆಗ್ಯಾವ. 0 ಕನ್ವಿಕ್ಷನ್ ಅದಾವ. NTA ಎಕ್ಸಾಮಿನೇಷನ್ ಏಜೆನ್ಸಿ ಯಾವ್ದು ಕಂಡಕ್ಟ್ ಮಾಡ್ತಾ ಇದೆ. ಆ ಎಕ್ಸಾಮಿನೇಷನ್ ಏಜೆನ್ಸಿ ಅದ್ರ ಬರೇ 22 ಪರ್ಮನೆಂಟ್ ಎಂಪ್ಲಾಯೀಸ್ ಅದಾರು. ಮೇಕ್ ದ ಸ್ಟ್ರಕ್ಚರ್ ಸ್ಟ್ರಾಂಗ್. ಎಜುಕೇಶನ್ ಗೆ ಪಾಸ್ ಮಾಡಿ ತಾವು ಎಜುಕೇಶನ್ ಸ್ಟ್ರಾಂಗ್ ಮಾಡಿ, ನಮ್ ಯೂತ್ ಗೆ ಸ್ಟ್ರಾಂಗ್ ಮಾಡಿ. ಅವ್ರ ಕೇಳಿ. ನಾ ಏನು ಇಲ್ಲ, ಎಲ್ಲಾರು ನಮ್ ಫ್ಯೂಚರ್ ಇಲ್ಲೇ ಅದಾರು. ಅವ್ರಿಗೆ ಕೇಳಿ ಪೈಲ. ನಾವು ಜಸ್ಟ್ ಅಕೌಂಟಬಿಲಿಟಿ ಕೇಳಿದಕ್ಕೆ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡಿದಕ್ಕೆ ದೇ ಆರ್ ಜಸ್ಟ್ ಗಿವಿಂಗ್ ಅಸ್ ಅಕೌಂಟಬಿಲಿಟಿ ಸಂಬಂಧ ನಮ್ಕೊಂಡು ಹೊಡೆಯುವುದು ಅದೆಲ್ಲ ಮಾಡ್ತಾರೆ. ದಿಸ್ ಇಸ್ ನಾಟ್ ಅವರ್ ಡೆಮೋಕ್ರಸಿ. ದಿಸ್ ಇಸ್ ನಾಟ್ ಹೌ ಗವರ್ನಮೆಂಟ್ ಶುಡ್ ರನ್. ವಿದ್ಯಾರ್ಥಿಗಳ ಹೋರಾಟದಲ್ಲಿ ಬೇರೆದವರು ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. फर्स्ट ऑफ ऑल फर्स्ट ऑफ ऑल दिस ये जो हम लोग कर रहे हैं इसमें पॉलिटिकल पार्टी को हम लोग द सीट ऑफ एजुकेशन मिनिस्टर वाज गिफ्टेड फॉर धर्मेंद्र प्रधान. वो गिफ्टेड था. वो इट वाज नॉट ऑन बेसिस ऑफ मेरिट. और ये जो दिल्ली पुलिस बच्चों को मार रही है ना, ये अगेंस्ट द रूल्स है. किसी का हक नहीं बनता उनको हाथ लगाए. ವಿದ್ಯಾರ್ಥಿಗಳೆಲ್ಲ ದೆಹಲಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ದಿಕ್ಕನ್ನ ತಪ್ಪಿಸಲಾಗ್ತಿದೆ ಅನ್ನೋದು. ಆ ದೆಹಲಿಲಿ ಏನ್ ನಡ್ತಾ ಇದೆ ಅದು ಇಂಪಾರ್ಟೆಂಟ್ ಬಹಳ ಇದೆ. ಅದಕ್ಕೆ ನಾವು ಇಲ್ಲೇ ಕೂಡಿದ್ದೇವೆ. ಯಾಕಂದ್ರೆ ನಮಗ್ ಆಗಂಗಿಲ್ಲ ದಿಲ್ಲಿ ಹೋಗಾಕ. ಒತ್ತಾಯ ಮಾಡ್ತೀವಿ. ರೆಸಿಗ್ನೇಷನ್ ಆಫ್ ದ ಎಜುಕೇಶನ್ ಮಿನಿಸ್ಟರ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಅದು ಅದರ ಮೇಲೆ ಕಾಂಪನ್ಸೇಷನ್ ಬೇಕು. ಯಾರ್ಯಾರು ಸುಸೈಡ್ ಮಾಡಿದಾರ ಅವ್ರ ಫ್ಯಾಮಿಲೀಸ್ಗೆ ಪ್ರೈಮ್ ಮಿನಿಸ್ಟರ್ ಅಪಾಲಜೈಸ್ ಮಾಡಬೇಕು, ಶ್ರಮಿಸಬೇಕು ಅವ್ರ ಫ್ಯಾಮಿಲೀಸ್ಗೆ. ಅದು ಬಹಳ ಇಂಪಾರ್ಟೆಂಟ್ ಇದೆ. ಅಕೌಂಟಬಿಲಿಟಿ ಬೇಕು ನಮಗೆ. ಮತ್ NTA ಎಕ್ಸಾಮಿನೇಷನ್ ಏಜೆನ್ಸಿಗೆ ತಾವು ಸ್ಟ್ರಾಂಗ್ ಮಾಡ್ರಿ. ಅವಾಗ ಎಕ್ಸಾಮ್ಸ್ ಫುಲ್ ಪ್ರೂಫ್ ಮತ್ ಲೀಕ್ ಆಗಂಗಿಲ್ರಿ. ಇದಿಷ್ಟು ಇಲ್ಲಿರುವಂತಹ ಹೋರಾಟಗಾರ ಹೇಳ್ತಿರುವಂತದ್ದು. ಧರ್ಮೇಂದ್ರ ಪ್ರಧಾನ್ ಅವರು ಆ ರಾಜೀನಾಮೆಯನ್ನ ಕೊಡಬೇಕು. ಇಲ್ಲಿ ಯಾರು ಕುತಂತ್ರವನ್ನ ಮಾಡ್ತಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಕೂಡ ಹೇಳ್ತಾರೆ.